ಥರ ಏನ್ದಾವ್ರಿ ಗೊಣಿಗಳು ಇವು ಹಾಂ ರೀ ಇವು 100ಕ್ಕೆ 80% ಅದಾವ್ರಿ ಇಲ್ಲಿ 1ರಿಂದ 1.5 kg ಮಿನಿಮಮ್. ಹಾಂ ಹಾಂ ರೀ ನಾಳೆಗೆ ರೇಟ್ ಸಿಕ್ತು ಉಳಿತಾರ್ರಿ ಮಾರ್ಕೆಟ್ ಮಾಡೋರು. ಹಾಂ ಇಲ್ಲಕ್ಕೆ ಇಲ್ಲ ಇದು ಡ್ರೈ ಗ್ರೇಪ್ಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ರೇಟ್ ಇದ್ದಾಗ ಮಾರ್ಬೋದ್ರಿ. ಈ ಸಲ ನಾವು ಸುಮ್ ಅಂದಾಜ್ರಿ ಹಾಂ ರೀ ದೇವ್ರ ಅಂಕಿನ ಹೇಳ್ತಾನೆ ಹಾಂ ಹಾಂ ರೀ 20 ಟನ್ ಮಾಲ್ ಐತೆ ಅಂದ್ರೆ ನಾವು 20 ಲಕ್ಷ ರೂಪಾಯಿ 2 kg ಬಾಕ್ಸ್ ಮಾಡ್ಕೊಂಡು ಹಾಪ್ಸ್ಕಾಂಪ್ ಬೆಂಗಳೂರು ಹಾಪ್ಸ್ಕಾಂಪ್ಗೆ ಹೋದ್ರೆ ಹಾಂ ರೀ ಈ 80 ರೂಪಾಯಿ ಹೋಗೋದು ನಮ್ಗೆ ಅಲ್ಲಿ 90 ರೂಪಾಯಿ ಸಿಗ್ಬೋದ್ರಿ. 90 ಒಂದು ಗಿಡಕ್ಕೆ ಒಬ್ಬೊಬ್ರು ಏನು ಮಾಡ್ತಾರೆ ರೀ 30 ಬಿಡ್ಕೋತಾರ ಅಂದ್ರೆ ಈ ಕಡೆ 15 ಈ ಕಡೆ 15 ಹಿಂಗೆ ಕಡ್ಡಿ ಬಿಡ್ಕೋತಾರ್ರಿ. ಒಬ್ಬೊಬ್ರು 20 ಬಿಡ್ಕೋತಾರೆ, ಈ ಕಡೆ 10 ಆ ಕಡೆ 10. ನಮ್ಮ ಬಿಜಾಪುರದ ಆನ್ಲೈನ್ ಮಾರ್ಕೆಟ್ ಐತಿ, ಓಪನ್ ಮಾರ್ಕೆಟ್ ಐತಿ. ನಾವು ಸಾಂಗ್ಲಿ ಒಳಗೆ ಮತ್ತು ತಾಸಗಾಂವದಾಗ ಓಪನ್ ಮಾರ್ಕೆಟ್ ಅದಾವ್ರಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ. ಈಗ ನೀವು ಸ್ಟಾರ್ಟಿಂಗ್ ಇದನ್ನ ಮಾಡಿರಿ ನೆಲ ಎಲ್ಲ ಲೆವೆಲ್ ಮಾಡ್ಕೊಂಡೇವ್ರಿ. ಹಾಂ ರೀ ನೆಲ ಎಲ್ಲ ಲೆವೆಲ್ ಮಾಡ್ಕೊಂಬಳಕ JCB ಅಥವಾ ನಮ್ಮ ಸಣ್ಣ ಹಿಟ್ಯಾಚ ನಮ್ಗೆ ಯಾವ್ದು ಪಡ್ತಾರ ಬೆಳೆದಲ್ಲ ನಮ್ಮ ನೆಲದ ಮ್ಯಾಗ ರೀ ಬಿರ್ಸಿತ್ತಂದ್ರೆ ಹಿಟ್ಯಾಚ್ ಹಚ್ಚಿರ್ತೇವೆ. ಈಗ ನಮ್ಮ ನೆಲ ಮೆದುದವ್ರಿ JCB ಮ್ಯಾಗ ಕೆಲಸ ಆಗ್ಯಾವ. 2 ಫೂಟ್ ಅಗಲ 2.5 ಫೂಟ್ ಗುಮ್ಮ ಮಣ್ಣು ತೆಗೆದ ಮಗ್ಲು ಹಾಕಿರ್ತೇವ್ರಿ. ಅದನ್ನ ಹೊಳ್ಳಿ ಮುಚ್ಕೋತೇವೆ. ಜಾಸ್ಟ್ ಇದೇನು ನೆಲ ಲೂಸ್ ಮಾಡ್ಕೊಳ್ಳೋ ಸಲುವಾಗಿ ಲೂಸ್ ಮಾಡ್ಕೊ ಇದು ರೂಟ್ಸ್ ಇರ್ತಾವ. ಇದಕ್ಕೆ ಈಗ ರೂಟ್ ಇರ್ತಾವಲ್ಲ ರೂಟ್ ಹೋಗ್ಬೇಕು. JCB ಹಿಂಗೆಲ್ಲ ಹರಿ ತಕೊಂಬಳಕ್ರಿ ಫಸ್ಟ್ ಏನ್ ಮಾಡ್ತೇವೆ ಮಣ್ಣ ಲೆವೆಲ್ ಮಾಡ್ಕೋತೇವ್ರಿ. ಲೆವೆಲ್ ಮಾಡ್ಕೊಂಡ ತಿಪ್ಪಿ ಗೊಬ್ಬರ ಹಾಕೋತೇವೆ. ಯಾವ್ದ್ರಿ ಇದು ತಿಪ್ಪಿ ಗೊಬ್ಬರ ಹಾಂ ರೀ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ನಾವು ತಿಪ್ಪಿ ಕಾತಾರ ತಿಪ್ಪಿ ಗೊಬ್ಬರ ಹತ್ತಾರ ಮಹಾರಾಷ್ಟ್ರಕ್ಕೆ ನಾವು ಸ್ವಲ್ಪ ಹಂಗೆ ಭಾಷೆ ಬರ್ತಾವ. ತಿಪ್ಪಿ ಗೊಬ್ಬರ ಹಾಕೋತೇವ್ರಿ. ತಿಪ್ಪಿ ಗೊಬ್ಬರ ಹಾಕೊಂಬಳಕ ಡ್ರಿಪ್ ಸಟ್ ಮಾಡ್ಕೋಬೇಕ್ರಿ. ಸಟ್ ಮಾಡ್ಕೊಂಡ್ಸಿಂದ ಡ್ರಿಪ್ ಎಲ್ಲ ಲೈನ್ ಎಳ್ಕೊಂಡ್ಸಿಂದ ಅಗಿ ಇಂತಲೇ ಬರ್ತಾವ ಅತೇಶ ನಾವು ಗುರ್ತ ಮಾಡ್ಕೊಂಡಿರ್ತೇವ್ರಿ. ಮೊದಲು ಅವು ಹೂ ಹತ್ತು ಹಾಕೊಂಡ್ಸಿಂದ ಒಂದು ಸಣ್ಣ ಕಡ್ಡಿಗಳು ತುರ್ಕೊಂಡ್ಸಿಂದ 4 ಫೂಟಿಗೆ ಒಂದು ಅಗಿ ಹಾಕೊಂಡಿರ್ತೇವ್ರಿ. ಆ ಥರ ಆ ಗಿಡಕ್ಕೆ ಎಟ್ಟು ನೀರು ಬಿಡ್ಬೇಕು ಅಲ್ಲೇ ಅವಕ್ಕೆ ಗುಂಡಿಗಳು ಹಾಕೊಂಡಿರ್ತೇವೆ. ಹಾಕೊಂಡ್ ತಿಪ್ಪಿ ಗೊಬ್ಬರ ಹಾಕೊಂಡು ಡ್ರಿಪ್ ಮಾಡ್ಕೊಂಡು 2 ದಿವಸ ನೆಲ ನೆನೆಸಿ ನೆಲ ಎಲ್ಲ ಒದ್ದೆ ಹಸಿ ಆದ ಬಳಿಕ ಮರುದಿವ್ಸ ನಾವು ಅಗಿ ಪ್ಲಾಂಟೇಶನ್ ಮಾಡ್ಕೋತೀವಿ. ಈಗ ನೀವು ತಿಪ್ಪಿ ಗೊಬ್ಬರ ಆಟ ಉಪಯೋಗಿಸ್ತಿರೋ ಮತ್ತೇನು ರಾಸಾಯನಿಕ ಗೊಬ್ಬರ ಏನು ಇಲ್ರಿ ಸ್ಟಾರ್ಟಿಂಗ್ ತಿಪ್ಪಿ ಗೊಬ್ಬರ ಇರ್ತೇವ್ರಿ. ತಿಪ್ಪಿ ಗೊಬ್ಬರ ಮ್ಯಾಗ ಇರ್ತೈತಿ. ಯಾಕಂದ್ರೆ ಎಳಿ ಅಗಿ ಇನ್ನ ಶಿಶು ಇರ್ತಾವ. ಆಗ ಅದಕ್ಕೆ ನಾವು ಡೈರೆಕ್ಟ್ ಸರ್ಕಾರಿ ಗೊಬ್ಬರ ಕೊಟ್ಟೇವೆ ಅಂದ್ರೆ ಅವ್ರು ತರ್ಕೊಳ್ಳೋ ಶಕ್ತಿ ಇರಂಗಿಲ್ಲ. ಆಗ ಏನು ಮಾಡ್ತೇವೆ ಒಂದು ತಿಂಗಳ ತಿಪ್ಪಿ ಗೊಬ್ಬರ ಮೇಲೆ ತಿಪ್ಪಿ ಗೊಬ್ಬರ ಮಣ್ಣ ನೀರ್ ಮೇಲೆ ಬೆಳೆಸ್ತೇವ್ರಿ. 1 ತಿಂಗಳು ಆದ ಬಳಿಕ ಅವು ಗ್ರೋತ್ ಬರ್ಲತ್ತೇಸಿಂದ ಇವು ಫರ್ಟಿಲೈಸರ್ 19 ಯೂರಿಯಾ ಅವು ಗೊಬ್ಬರಗಳು ಬಿಟ್ಕೋತಕ್ಕಿವ್ರಿ. ಅವ್ರಿಗೆ ರೆಕಮೆಂಡೆಡ್ ಇರ್ತಾವ. ಇಷ್ಟು ದಿನಕ್ಕೆ ಇಂಥ ಗೊಬ್ಬರ ಬಿಡ್ಬೇಕು. ಗಿಡ ಬೆಳಿಬೇಕಾದ್ರೆ ಯಾವ ಗೊಬ್ಬರ ಐತಿ, ದಮ್ ಆಗ್ಬೇಕಾದ್ರೆ ಯಾವ ಗೊಬ್ಬರ ಐತಿ ಅದನ್ನ ಬಿಟ್ಕೋತಕ್ಕಿವ್ರಿ. ಈಗ ರೆಡಿ ಮಾಡ್ಕೊಂಬಳಕ ಅದು ಏನು ಅದು ಕಲಮ್ ಕಟ್ಟು ಗ್ರಾಫ್ಟಿಂಗ್ ಮಾಡೋ ಟೈಮ್ ಬರ್ತೈತಿ. ಆ ಟೈಮ್ನಾಗ ಗ್ರಾಫ್ಟಿಂಗ್ ಇಂಥವು ಕಡ್ಡಿ ಇಂಥವು ಬೆಳೆದಿದ್ದು ಕಡ್ಡಿ ತಾನ್ಸಿಂದ 2 ಕಣ್ಣು ಅಂತ ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡ್ಕೊಂಡು 2 ಕಣ್ಣು ಉಳಿತಾವ್ರಿ. ಇಲ್ಲಿ ಕಟ್ ಮಾಡ್ಕೊಂಡು ಒಂದು ರಾತ್ ತಂದು ಹಿಂಗೆ ಹಾಕೊಂಡು ಕಸಿ ಮಾಡ್ಕೊತೀವಿ. ಈ ರೀತಿ ಕಟ್ ಮಾಡೋದು ವಿಧಾನ ಹೇಳ್ರಿ ನಮಗೆ. ಏನು ಹೇಳ್ರಿ ಇದು ನಾವು ಈಗ ಮಣುಕ ಈಗ ನಮ್ಮ ಹೆಣ್ಮಕ್ಳು ಏನು ಮಾಡಕತ್ತಾರತ್ತಂದ್ರೆ ಡ್ರೈ ಗ್ರೇಪ್ಸ್ ಮಾಡೋ ಸಲುವಾಗಿ ತೇಸಿಂದ ಈ ಕಾಯಿ ಕಟ್ ಮಾಡ್ಲತ್ತಾರ ಈಗ ಅವ್ರು. ಇದು ಡ್ರೈ ಗ್ರೇಪ್ಸ್ ಮಾಡೋ ಸಲುವಾಗಿ ತೇಸಿಂದ ಮಾರ್ಬೋದನ್ರಿ ನಾವು ಏನು ಮಾರ್ಕೆಟ್ಗೆ ರೆಡಿ ಮಾಡಿದ್ರೆ ಕಾಯಿನೂ ಮಾರ್ಬೋದ್ರಿ. ಇದು ಹೋಗೈತಿ ಇದು ಮಾರ್ಕೆಟಿಗೆ ಹೋಗ್ಬೋದ್ರಿ. ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನೊಂದು ಸ್ವಲ್ಪ ನಾವು ಇದನ್ನ ಮಾರ್ಕೆಟಿಗೆ ಅಂತಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಫೋಕಸ್ ಮಾಡ್ಬೇಕು. ನಾವು ಉದ್ದು ಮಾಡ್ಬೇಕ್ರಿ. ಕಾಯಿ ಉದ್ದು ಮಾಡ್ಬೇಕಂದ್ರೆ ಇದು ಡ್ರೈ ಗ್ರೇಪ್ಸ್ ಮಾಡೋ ಸಲುವಾಗಿ ಎತ್ತೇಸಿಂದ ಈ ಸೀಡ್ಲೆಸ್ ಮಾನಿಕ್ ಚಮನ್ ಎತ್ತೇಸಿದ ಹೆಸರು ರೀ ತಳಿ. ಇದನ್ನ ಮಣಕಾಟ ಇದು ಮಣಕ್ ಮಾಡೋ ಸಲುವಾಗಿ ಎತ್ತೇಸಿಂದ ಇದನ್ನ ಬೆಳೆಸೇವ್ರಿ. ಒಟ್ಟು ದಪ್ಪ ಐತಿ ಎಲ್ಲ ಐತಿ. ಮಾರ್ಕೆಟಿಗೆ ಅಂದ್ರೆ ಗಿರೇಕಿ ಹಂಗೆ ಇದು ಮಾರ್ಕೆಟ್ನಾಗ ಹೋದ್ರೆ ಮಾರ್ತದ್ರಿ. ಆದ್ರೆ ದೊಡ್ಡ ಸಿಟಿ ಒಳಗದು ಉದ್ದು ಕಾಯಿ ಬಿಡ್ತಾರ. ಉದ್ದು ಮಾಡ್ಬೇಕಂದ್ರೆ ಇದಕ್ಕೆ ಉದ್ದು ಮಾಡ್ಲಕ್ಕೂ ಔಷಧಗಳದಾವ್ರಿ. ಮಾರ್ಕೆಟ್ ಮಾಡೋ ಸಲುವಾಗಿ ಮತ್ತೆ ಇಟ್ಟು ಟೈಟ್ ಗುಣಿ ಇರುದಿಲ್ರಿ. ಅವು ಒಂದು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಅದನ್ನ ನಾವು ತಿನಿಂಗ್ ಮಾಡ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಆಕೈತಿ ನಮ್ಗೆ ರೈತರಿಗೆ. ನಾಳೆಗೆ ರೇಟ್ ಸಿಕ್ತು ಉಳಿತಾರ್ರಿ ಮಾರ್ಕೆಟ್ ಮಾಡೋರು. ಇಲ್ಲಕ್ಕೆ ಇಲ್ಲ ಇದು ಡ್ರೈ ಗ್ರೇಪ್ಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ರೇಟ್ ಇದ್ದಾಗ ಮಾರ್ಬೋದ್ರಿ. ಇದನ್ನ ಹೆಂಗಿದ್ರು ಹಸಿಕಾಯಿ 120ರಿಂದ 140 ದಿನದಾಗ ಇದನ್ನ ಹೊರಗೆ ಹಾಕಬೇಕು. ಆಗ ಮಾರ್ಕೆಟ್ ಆಲಿಕಂದ್ರೆ ಇದು ಸಮಸ್ಯೆ ಆಕೈತಿ. ನಾವು ಏನು ಮಾಡ್ತೇವೆ ಏನು ತಲೆ ಕೆಡಿಸೋಂಗಿಲ್ಲ. ಬೆಳೆಸೋ ಹೊತ್ನ್ಯಾಗನ ಡ್ರೈ ಗ್ರೇಪ್ಸ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ಬೆಳೆಸಿರ್ತೇವೆ. ಆಮೇಲೆ ಇದನ್ನ ನಾವು ಡ್ರೈ ಗ್ರೇಪ್ಸ ಮಾಡ್ತೇವ್ರಿ. ಮಾರ್ಕೆಟ್ ಮಾಡಿದ್ರು ಅದನ್ನು ಮಣಕ್ ಮಾಡ್ಬೋದ್ರಿ. ಆದ್ರೆ ಇದ್ರಾಗಿನೂ ಅರ್ಧ ಕಾಯಿನ ತೆಗೆದು ಹೋಗಿರ್ತೇವ್ರಿ ನಾವು. ಅದನ್ನ ಮಾರ್ಕೆಟ್ ಮಾಡೋ ಸಲುವಾಗಿ ಮಾಡಿದ್ರೆ ತಿನಿಂಗತ್ತೆ ಮಾಡ್ತಾರ್ರಿ. ಫಿಂಗರ್ ತಿನಿಂಗತ್ ಮಾಡ್ತಾರು, ಕತ್ರಿ ತಿನಿಂಗತ್ತು ಮಾಡ್ತಾರ್ರಿ. ಒಳಗಿನ ಕಾಯಿಗಳೆಲ್ಲ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಗೊಣಿ ಲೂಸ್ ಇಟ್ಕೊಂಡಿರ್ತಾರ್ರಿ ಅವ್ರು. ಅಂದ್ರೆ ಈ ತರ ಗೊಣಿ ಲೂಸ್ ಮಾಡ್ಕೋಬೇಕು. ಲೂಸ್ ಐತೆ ನೋಡ್ರಿ. ಇದು ಲೂಸ್ ಐತಲ್ರಿ ಈ ತರ ಮಾಡ್ಕೊಂಡಿರ್ತಾರೆ. ಇದಾಗ ಹಿಡಿದು ತೋರಿಸಿನ ನಿಮ್ಗೆ ಇದು ಕಾಯಿ ಹಿಂಗೆ ಇದು ಮಾರ್ಕೆಟ್ಗೆ ಒಪ್ಪೋದಿಲ್ರಿ. ನನ್ನ ಮಂದಿ ಒಳಗೆ ರಾಟಿಂಗ್ ಆಕೈತಿ ಮಾಡ್ತೈತಿ. ನಮಗೆ ಮಣಕ್ ಮಾಡಿದ್ರೆ ಬೆಸ್ಟ್ ಇರ್ತೈತಿ. ಇದು ಈ ಪಡ ತಯಾರು ಮಾಡಿದ್ದು ಡ್ರೈ ಗ್ರೇಪ್ಸ್ ಮಾಡಿಸಲ್ಲ.
ಇದು ಈ ಥರ ಈ ಥರ ಏನದವ್ರಿ ಗೊನೆಗಳು ಇವು ಹಾಂ ರೀ ಇವು 100ಕ್ಕೆ 80% ಅದಾವ್ರಿ ಇಲ್ಲಿ. 1ರಿಂದ 1.5 kg ಮಿನಿಮಮ್ 1 kg ತನಕ ಇದನ್ನು ಬೆಳೆಸೈತ್ರಿ ನಾವು. ಬೆಳೆಸೈತ್ರಿ. ಹಾಂ ನೋಡ್ರಿ 1ರಿಂದ 1.5 kg ಪ್ರತಿಯೊಂದು ಗೊನೆ. ಹಾಂ ಹಾಂ ಈ ಪೂರಾ ಪ್ಲಾಟ್ನಾಗ 80% ಐತಿ. ಇದಕ್ಕೆ ಎಫರ್ಟ್ನು ಹಂಗೈತೆ ರೀ. ಇದ್ರದ್ದು ಮಾರ್ಕೆಟ್ ರೀ. ಹಾಂ ರೀ ಈಗ 1 kg ಎಷ್ಟು ಐತ್ರಿ ಇದು ಅಷ್ಟು? ಈಗ ಇದು 1 kg ಈ ಸಲ 2025-26ನೇ ಸೀಸನ್ ಒಳಗೆ ಒಂದು ಸ್ವಲ್ಪ ರೈತರಿಗೆ ಹೆಚ್ಚಿನ ಆದಾಯ ಸಿಕ್ಕೈತಿ. ಹಾಂ ರೀ ಮಿನಿಮಮ್ 60ರಿಂದ 85 ರೂಪಾಯಿ ತನಕ ಮರೈತ್ರಿ. ಹಾಂ ರೀ ಈ ಮಾಲ್ ಈ ಸದ್ಯ ನಮ್ದು 80 ರೂಪಾಯಿ ತನಕ ಹೋಗ್ಬೋದು ರೀ. ನಮ್ದು ನಾವು ಮಾರಿದೇವು ಅಂದ್ರೆ ಹಾಂ ಹಾಂ ರೀ 80 ರೂಪಾಯಿ ಹೋಗ್ಬೋದು ರೀ. ಈಗ 1 ಎಕರೆದಾಗ ಎಷ್ಟು ಟನ್ ಬೆಳಿಬೋದು ನಾವು? 1 ಎಕರೆಗೆ ರೀ ಒಂದು ಚಲೋ ನಿಮ್ಮಲ್ಲಿ ಎಷ್ಟು ಬೆಳೆದೈತ್ರಿ ಈಗ 1 ಎಕರೆಗೆ? ಈ ಸದ್ಯ ಇದು ಪ್ಲಾಟ್ ನಾವು 20 ಟನ್ ಹಿಡಿದಾವ ನೋಡ್ರಿ. 1 ಎಕರೆಗೆ 20 ಟನ್ ಇಳುವರಿ ಬರ್ತೈತಿ. 20 ಟನ್ ಇಳುವರಿ ಬರ್ತೈತಿ. ಹಾಂ ರೀ. ಡ್ರೈ ಗ್ರೇಪ್ಸ್ ಮಾಡೋದಾದ್ರೆ 20 ಟನ್ ಬರ್ತೈತಿ. ಹಾಂ ರೀ ಮಾರ್ಕೆಟಿಂಗ್ ಮಾಡೋದಾದ್ರೆ ಇರಾಗ ಒಂದು 15% ಬಿಟ್ಟು ಹೋಗ್ರಿ ಅವ್ರು. ಹಾಂ ಹಾಂ ರೀ ಸಣ್ಣ ರಾಟಿಂಗ್ ಆಗಿದ್ದು ಇಂಥ ಮಾಲ್ ಇರ್ತೈತಿಲ್ಲ, ಹಾಂ ಹಾಂ ರೀ ಇಲ್ಲಿ ಸಣ್ಣ ಗೊನೆಗಳು ಇಂಥವ್ ಬಿಡಂಗಿಲ್ಲ. ಭಾಳ ಒಳಗೆ ಸಂಧೆ ಆಗಿದ್ದು ಔಷಧ ಇಡ್ಲಾರ್ದು ಮಾಡಿದ್ದು ಗಿರೇಕಿ ಮೆಚ್ಚಲಾರ್ದಂಥವು ಹಾಂ ಹಾಂ ಬಿಟ್ಟು ಹೋಗ್ರಿ. ಒಂದು ಸ್ವಲ್ಪ ಇಂಥ ಗೊನೆಗಳು ಒಂದು 15% ಬಿಟ್ಟು ಹೋಗ್ರಿ. 15% ಬಿಟ್ಟು ಹೋದ್ರಂದ್ರೆ ಒಟ್ಟು ಟೋಟಲ್ ಇಳುವರಿ ಬರೋದು 1 ಎಕರೆಗೆ ನಾವು 15ರಿಂದ 20 ಟನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಂ ಈಗ ನೀವು ಈಗ ಇಲ್ಲೇ ಬಂದು ಹೋಯ್ತಾರೋ ನೀವು ಹೋಗಿ ಮಾರ್ಕೆಟಿಂಗ್ ಮಾಡ್ತೀರಿ? ಎಲ್ಲಿ ಮಾಡ್ತೀರಿ ಮಾರ್ಕೆಟಿಂಗ? ಇಲ್ಲ, ನಮಗೆ ಅನುಕೂಲ ಇತ್ತಂದ್ರೆ ನಮ್ಗೆ ಈಗ ನಮ್ಮ ಬಿಜಾಪುರ ಸಮೀಪ ಐತ್ರಿ. ನಮ್ಗೆ ಹಾಂ ರೀ ಬಿಜಾಪುರ ಸಮೀಪ ಐತಿ. ನಾವು ಹೇರಲ್ಲದು ಭಾಳ ಈಜಿ ಐತಿ ನಮಗೆ ಹೋಗ್ಲಕ್ಕೆ. ಹಾಂ ರೀ ನಾವು 2 kg ಬಾಕ್ಸ್ ಮಾಡ್ಕೊಂಡು ಬೆಂಗಳೂರು ಹಾಪ್ಕಾಂಪ್ಗೆ ಹೋದ್ರೆ ಹಾಂ ರೀ ಈ 80 ರೂಪಾಯಿ ಹೋಗೋದು ನಮ್ಗೆ ಅಲ್ಲಿ 90 ರೂಪಾಯಿ ಸಿಗ್ಬೋದು ರೀ. 90 ರೂಪಾಯಿ ರೇಟ್ 100 ರೂಪಾಯಿನೂ ಸಿಗ್ಬೋದು. ಹಾಂ ಹಾಂ ರೀ ಅದು ಮಾರ್ಕೆಟ್ ರೀ. ಅದು ಒಂದಿನ ಹಂಗೂ ಆಗ್ಬೋದು ಹಿಂಗೂ ಆಗ್ಬೋದು. ಹಾಂ ಹಾಂ ರೀ ಇಲ್ಲಿ ನಮ್ಗೆ ದಲ್ಲಾಳಿಗಳು ಏಜೆಂಟ್ರು ಬರ್ತಾರೆ ರೀ. ಏಜೆಂಟ್ರು ಬಂದ್ಸಿಂದ ನಾವು ಇಷ್ಟು ಒಯ್ತೇವ ತೇಸಿಂದ ತೊಗೊಂಡು ಹೋಗ್ರಿ. ತೊಗೊಂಡು ಹೋಗ್ರಿ. ಇಲ್ಲೇ ಬಂದು ರೈತರಿಗೆ ಅನುಕೂಲ ಆಕೈತಿ. ಒಬ್ರು ಓಡಾಡಂಗಿಲ್ಲ, ಹಿಂದೆ ಮಾಡೋರು ಇರಂಗಿಲ್ಲ, ಅನುಕೂಲ ಇರಂಗಿಲ್ಲ. ತೇಸಿಂದ ಹಾಂ ರೀ ಆ ಸ್ವಲ್ಪ ಒಂದು 2 ರೂಪಾಯಿ ಕಡಿಮೆ ಸಿಕ್ಕರು ಆತ ತೇಸಿಂದ ಹಂಗೆ ಕೊಡ್ತಾರೆ. ಇಲ್ಲೇ ಕೊಡ್ತಾರೆ. ನಾವು ಮನ್ಯಾಗ ಒಂದಿಟ್ಟು ಜಾಸ್ತಿ ಜನ ಇದ್ದೇವೆ ಅಂದ್ರೆ ಹಾಂ ನಾವು ಒಬ್ರು ಮಾರ್ಕೆಟ್ ಬೆಂಗಳೂರು ಹೋಗಿ ಕೂತು ಒಂದು ದಿವ್ಸಕ್ಕೆ ಇಷ್ಟ ಆಗ್ತಿರ್ತೈತೆ ರೀ ಅಲ್ಲಿ. ಹಾಂ ಹಾಂ ರೀ ಈಗ ಇವ್ರ ಏಜೆಂಟ್ರು ಹೆಂಗೆ ಮಾಡ್ತಾರೆ ರೀ, ಒಂದು ದಿವ್ಸಕ್ಕೆ 10 ಟನ್ ತೆಗಿಬೋದು ನಮ್ಮಲ್ಲಿ. ಹಾಂ ಹಾಂ ರೀ ಬೆಂಗಳೂರು ಆಪ್ಕಾಮ್ಸ್ಗೂ ಅದೇ ಅಂದ್ರೆ ನಾವು ಮಾರೇವ್ರಿ. ಫಸ್ಟ್ನೇ ವರ್ಷ ನಾವು ಮಾರೇವು. ಹಾಂ ಹಾಂ ರೀ ಪ್ರತಿ ದಿವಸ 2 ಟನ್ ಕಳಿಸ್ಬೇಕು. 2 ಟನ್ ರೀ 2 kg ಬಾಕ್ಸ್ ಮಾಡಿ ಕಳಿಸ್ಬೇಕು. 2 kg ರೀ 2 kg ಬಾಕ್ಸ್ ಮಾಡಿ 2 ಟನ್ ಕಳಿಸ್ಬೇಕು. ಡೈಲಿ ಕಟ್ ಮಾಡ್ಬೇಕು, ಬಾಕ್ಸ್ ಮಾಡ್ಬೇಕು, ಬಿಜಾಪುರಕ್ಕೆ ಬೇರ್ಲಿಕ್ಕೆ ಟ್ರಾನ್ಸ್ಪೋರ್ಟಿಗೆ ಹಾಕ್ಬೇಕು. ಹಾಂ ಹಾಂ ಅಲ್ಲಿ ಮಾರ್ಲಾಕ ಒಬ್ಬನ ಬಿಡ್ಬೇಕು ರೀ. ಯಾವತ್ತು ಒಂದು ರೂಮ್ ಮಾಡಿಸಿಂದ. ಒಂದು ರೂಮ್ ಮಾಡಿ ಹಾಂ, ಒಂದು ರೂಮ್ ಮಾಡಿಸಿಂದ ಯಾವತ್ತು ನಮ್ಮ ಅಣ್ಣ ಇರ್ತದೆ ರೀ. ಹಾಂ ಹಾಂ ರೀ ಹಾಗೂ ರೇಟ್ ಚಲೋ ಸಿಕ್ಕತ್ತೆ ನಮಗೆ. ಚಲೋ ಸಿಗುತ್ತೆ. ಹಾಂ, ಇಲ್ಲಿ 20-25 ರೂಪಾಯಿ ಕೇಳೋ ಹೊತ್ನಾಗ ಅಲ್ಲಿ ನಮ್ಗೆ 40 ರೂಪಾಯಿ ಸಿಕ್ಕೈತೆ. ಹಾಂ ಒಂದು ನಮ್ಗೊಂದು 10 ರೂಪಾಯಿ, ನಮ್ಗೊಂದು 5 ರೂಪಾಯಿ ಖರ್ಚು ಆದರೂ ಒಂದು 10 ರೂಪಾಯಿ ಪ್ರಾಫಿಟ್ ಆಗೈತೆ. ಪ್ರಾಫಿಟ್ ಆಗಿತ್ತು. ಹಾಂ ರೀ. ಏಜೆಂಟ್ರಿಗೆ ಕೇಳಿದಕ್ಕಿಂತಲೂ 10 ರೂಪಾಯಿ ಜಾಸ್ತಿ ನಮ್ಗೆ ಜಾಸ್ತಿ ಸಿಕ್ಕೈತೆ. ಒಟ್ಟು ನಾವು ಹೋಗಿ ಮಾರಿದ್ರೆ ಲಾಭ ಸಿಗ್ತೈತೆ. ದುಡಿದ್ರೆ ನಾವು ದುಡ್ಕೊಂಡೇವು ಅಂದ್ರೆ ಅದಕ್ಕೆ ಎಫರ್ಟ್ ಹಾಕಿದೇವು ಅಂದ್ರೆ 4 ರೂಪಾಯಿ ಅವ್ರು ಸಿಗೋದು ನಮಗೆ ಸಿಗೋದು. ನಮಗೆ ಸಿಗ್ತೈತೆ. ಹ್ಞೂ ಇದು 1 ಎಕರೆಗೆ ನಿಮ್ಗೆ ಅಂದಾಜು ಎಷ್ಟು ಬಿದ್ದಿರ್ಬೋದು ರೀ ಈ ವರ್ಷ? ಈಗ ಇದು 20 ಟನ್ ಆದಾಯ ಮಾಡ್ಯಾವಂದ್ರೆ ರೀ, ಇದು 20 ಟನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದ್ರ ಹಸಿ ಮಾಲ್ 20 ಟನ್ ಐತಂದ್ರೆ ರೀ, ಹಾಂ ರೀ ಇದ್ರಾಗ 4 ಭಾಗ ಮಾಡ್ಬೇಕು ಅಂದ್ರೆ ಒಂದು 5 ಟನ್ ಮಣಕ್ ಆಕೈತಿ ನಮ್ದು. 5 ಟನ್ ಮುಣಕ್ ಹಾಕೈತಿ ರೀ. 5 ಟನ್ ಮಣಕ್ ಆಕೈತಿ. ಹಾಂ ರೀ ಅದು ಡ್ರೈ ಗ್ರೇಪ್ಸ್ ಆಕೈತಿ. ಹಾಂ ರೀ ನಮಗೆ ಈ ಸದ್ಯಕ್ಕೆ ಮಾರ್ಕೆಟ್ನಾಗ ರೀ ಡ್ರೈ ಗ್ರೇಪ್ಸ್ ಐತೆ ಅಂದ್ರೆ ನಾವು ಸಾಂಗ್ಲಿ ಬಿಜಾಪುರನು ಮಾರ್ಕೆಟ್ ಚಲೋ ಐತ್ರಿ. ನಮ್ಮ ಬಿಜಾಪುರದ ಆನ್ಲೈನ್ ಮಾರ್ಕೆಟ್ ಐತಿ, ಹಾಂ ರೀ ಓಪನ್ ಮಾರ್ಕೆಟ್ ಐತಿ. ಹಾಂ ನಾವು ಸಾಂಗ್ಲಿ ಒಳಗೆ ಮತ್ತು ತಾಸ್ಗಾಂವ್ದಾಗ ಹಾಂ ರೀ ಓಪನ್ ಮಾರ್ಕೆಟ್ ಅದಾವ ರೀ. ಓಪನ್ ಮಾರ್ಕೆಟ್ ಅಂದ್ರೆ ಹಿಂಗೆ ಹಾರಿಸಿ ಮಾಡ್ತಾರೆ. ಹಾಂ ಹಾಂ ರೀ ಓಪನ್ ಮಾರ್ಕೆಟ್ ಅವು. ಆ ಮಾರ್ಕೆಟ್ನಾಗ ರೀ ಮಿನಿಮಮ್ ಈಗ 200 ಹಿಡ್ಕೊಂಡು 250 ರೂಪಾಯಿ ಹಿಡ್ಕೊಂಡು 350 ರೂಪಾಯಿ ತನಕ ರೇಟ್ ಐತಿ ಸದ್ದ. ಹಾಂ ಹಾಂ ರೀ ಹೋದ ವರ್ಷ 400 ತನಕ ಐತ್ರಿ. ಹಾಂ ಹಾಂ ರೀ ಇದೇನೋ ಅದ ಒಂದು ಸ್ವಲ್ಪ ಯುದ್ಧ ನಡೆದ ಸಲುವಾಗಿ, ಹಾಂ ಇರಾನ ಅಮೇರಿಕಾದ ಯುದ್ಧ ನಡೆದ ಸಲುವಾಗಿ ಹಾಂ ರೀ ಒಂದು 50ರಿಂದ 100 ರೂಪಾಯಿ ರೇಟ್ ನಮಗೆ ಕಡಿಮೆ ಆಗೈತೆ ರೀ. ವ್ಯಾಪಾರಿ ಇರಲಾಗ್ಯಾರ, ಎಕ್ಸ್ಪೋರ್ಟ್ ಆಗೋಲಾಗೈತಿ ಮಾಲ್. ಎಕ್ಸ್ಪೋರ್ಟ್ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗೋದೈತಿ. ಎಕ್ಸ್ಪೋರ್ಟ್ ಆಗೋಲಾಗೈತಿ. ಹಾಂ ರೀ ಅದಕ್ಕಾಗಿ ದೇಶದಿಂದ ಯಾರು ಮುಂದೆ ಬರೋಗ್ಯಾರ. ಹೊರಗಿನ ದೇಶಕ್ಕೆ ತೊಗೊಂಡ್ಸಿಂದ ಮಾರಿ ಹಾಂ ರೀ ಲಾಭ ಮಾಡ್ಕೋಬೇಕನ್ನೋರು ಬರುವಾರ. ಹಿಂಗಾಗಿ ರೈತರನ್ನು ಇದನ್ನ ಇಡ್ಬೋದು ರೀ. ಇದನ್ನ ನಾವು ಮಾರ್ಕೆಟ್ನಾಗ ಹೋದ ಕೋಲ್ಡ್ ಸ್ಟೋರೇಜ್ನಾಗ ಹಾಂ ರೀ ಒಂದು ವರ್ಷ ಇಡ್ಬೋದು ರೀ. 1.5 ವರ್ಷ ಇಡ್ಬೋದು, 2 ವರ್ಷ ಇಡ್ಬೋದು ರೀ. ಹಾಂ ರೀ ನಾವು ಅದ್ರ ಇದನ್ನ ನಮ್ಮ ಮಾಲ್ ಕ್ವಾಲಿಟಿ ನಂಬರ್ 1 ಐತಿ. ನನಗೆ ಇದನ್ನ 500 ರೂಪಾಯಿ ನನಗೆ ಮಾರಬೇಕಂದ್ರೆ ಈ ಸದ್ದು ಮಾರ್ಲಿಕ್ಕೆ ನಾವು ಮುಂದಿನ ವರ್ಷ ರೇಟ್ ಬರೋದು ಇಡ್ಬೋದು. ಧೈರ್ಯ ಇತ್ತಂದ್ರೆ ಹಾಂ ಹಾಂ ರೀ ನಾವು ಸ್ಥಿತಿವಂತರ ಇದ್ದೇವೆ ಅಂದ್ರೆ ನಮಗೆ ನಡೀತಿಪ್ಪ. ಮತ್ತು ಈಗಿನ ರೈತರ ಪರಿಸ್ಥಿತಿ ಹಂಗೈತಿ. ಹಾಂ ಹಾಂ ರೀ ಮಾರಬೇಕು, ಲೇಬರಿಗೆ ಕೊಡಬೇಕು, ಆಳ ಅಂಗಡಿ ಔಷಧ ಗೊಬ್ಬರ ಮತ್ತು ರಿಟರ್ನ್ ಇದಕ್ಕೆ ಖರ್ಚು ಮಾಡ್ಬೇಕು ರೀ. ಹಾಂ ರೀ ಒಬ್ಬೊಬ್ರು ಏನು ಮಾಡ್ತಾರೆ, ಒಂದು 10 ಟನ್ ಆಗಿತ್ತಂದ್ರೆ ಹಾಂ ರೀ ಒಂದು 10 ಟನ್ ಆಗಿತ್ತಂದ್ರೆ ಒಂದು 5 ಟನ್ ಮಾರ್ತಾರೆ. ಒಂದು 5 ಟನ್ ಒಂದು ವರ್ಷದಲ್ಲಿ ಇಡ್ತಾರೆ. 1 ವರ್ಷ ಗಂಟಲೆ ಇಟ್ಟು ಲಾಭನ ಮಾಡ್ಕೊಂಡವ್ರು ಇದಾರೆ. ಹಾಂ ಹಿಂಗೆ 1 ವರ್ಷಕ್ಕೆ 20 ಟನ್ ಆದ್ರೆ ನಮಗೆ ಹಾಂ ರೀ ಎಷ್ಟು ಲಾಭ ಬರ್ತೈತಿ, ಎಷ್ಟು ಖರ್ಚು ಆಕೈತಿ? ಈ ಸಲ ನಾವು ಸುಮ್ಮ ಅಂದಾಜ್ ರೀ, ಹಾಂ ರೀ ದೇವ್ರ ಅಂಕಿನ ಹೇಳ್ತಾನೆ. ಹಾಂ ಹಾಂ ರೀ 20 ಟನ್ ಮಾಲ್ ಐತೆ ಅಂದ್ರೆ ನಾವು 20 ಲಕ್ಷ ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತೇವೆ. 20 ಲಕ್ಷ ರೂಪಾಯಿ ರೀ. ಡ್ರೈ ಗ್ರೇಪ್ಸ್ ಮಾಡಿದಾರೆ. ಹಾಂ ಹಾಂ 20 ಲಕ್ಷ ರೂಪಾಯಿ ಆಗ್ಬೋದು ನಮ್ದು ಈ ಸಲ ಹಾಂ ರೀ ಅಂತೇಳಿ. 1 ಎಕರೆದಾಗ 20 ಟನ್ ಬೆಳೆದ್ರು 20 ಲಕ್ಷ ರೂಪಾಯಿ ಆದಾಯ ತಗೋಬೋದು. ಇದಕ್ಕೆ ನಾವು ಒಂದು ಎಷ್ಟು ಖರ್ಚು ಮಾಡಿರ್ಬೋದು? ಇದಕ್ಕೆ 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀವಿ. 5 ರಿಂದ 6 ಲಕ್ಷ ರೂಪಾಯಿ ಎಲ್ಲ ಬತ್ತು.
ಗೊಬ್ಬರ ಬತ್ತು, ಔಷಧ ಬತ್ತು, ಟ್ಯಾಕ್ಟರ್ ಡೀಸೆಲ್ ಬತ್ತು, ಹಾಂ ಹಾಂ ರೀ ಎಲ್ಲ ಬತ್ತು ರೀ. 5 ರಿಂದ 6 ಲಕ್ಷ ಪ್ಲಸ್ ಆಗಿರೋದಕ್ಕೆ ಒಳಗಾಗಿರೋದು. ಹೊಲಗಾಗಿರ ಯಾಕಂದ್ರೆ ನಾವು 20 ಲಕ್ಷ ತೊಗೊಳತ್ತೇವೆ. ಹಾಂ ಹಾಂ ರೀ ಅದಕ್ಕೆ ನಾವು 30 ರಿಂದ 35% ನಾವು ಖರ್ಚು ಮಾಡಿದಾಗನ ಹಾಂ ರೀ ನೀವು ಅಟ್ಟ 75% ಉಳಿತೈತೆ ಇಲ್ಲ 60% ಉಳಿತೈತಿ. 60% ಉಳಿತೈತೆ ಉಳಿತೈತಿ. ಎಲ್ಲ ಕ್ಲೈಮೇಟ್ ಎಲ್ಲ ಚಲೋ ಇದು ಇದು ನಮ್ಗೆ ಸಾಥ್ ಕೊಟ್ರೆ, ಹಾಂ ಹಾಂ ನಮ್ಗೆ ಸಾಥ್ ಕೊಟ್ಟು ಅಂದ್ರೆ ಹಾಂ ರೀ ಆಟ ಉಳಿತೈತಿ ರೀ. ಮತ್ತು ನಿನ್ನೆ ಮೊನ್ನೆ ಎಲ್ಲ ಆಲಿಕಲ್ಲು ಮಳೆ ಬಿತ್ತು. ಹಂಗೆ ಬಿತ್ತಂದ್ರೆ ಈ ಥರ ಈಗ ಇವತ್ತು ಒಂದು ಆಲಿಕಲ್ ಬಿದ್ದರೆ ರೀ ಹಾಂ ರೀ ನಾವು ಇದನ್ನು 10 ರೂಪಾಯಿನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. 10 ರೂಪಾಯಿ ನೋಡ್ರಿ. ಏನು ಯಾರು ಇದನ್ನು ದನದ ಮುಂದೆ ಹೋದ ದನ ತಿನ್ನಂಗಿಲ್ಲ. ಹಾಂ 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 ಈಗ ಈ ಕಾಯಿ ಈ ತೆಗೆದ ಬಳಕ ರೀ ಮುಂದೆ ಈ ಕಾಯಿ ಕಟ್ ಮಾಡತ್ತೀವಿ ನಾವು. ಈಗ ಕಟ್ ಮಾಡೋದು ನೋಡ್ರಿ ನೀವು ಆಗಲೇ ಕಟ್ ಮಾಡಿದೆವು. ಕಟ್ ಮಾಡಿದ ಬಳಕ ವಾಪಸ್ ಪಡ ಎಮ್ಟಿ ಆಗಿರ್ತೈತೆ ರೀ. ಆ ಎಮ್ಟಿ ಆಗಿದ್ದು ಪಡ ತೋರಿಸ್ತಾನು. ಅದಕ್ಕೆ ಮುಂದೆ ಏನು ಮಾಡ್ಬೇಕು ಹೇಳ್ತಾನೆ ನೋಡಿರಿ. ಈ ಕಾಯಿ ತಗೊಂಡೇವ್ರಿ. ಹಾಂ ಹಾಂ ರೀ ಈ ಕಾಯಿ ತೆಗೆದ ಬಳಕ ಈ ಕಾಯಿ ತೆಗೆದು ಪ್ಲಾಟ್ ಇದೆ. 1 ವೀಕ್ ಆತ್ರಿ ಇದನ್ನು ಕಾಯಿ ಪ್ಲಾಟ್ ತೆಗೆದ. 1 ವೀಕ್ ಆತನ್ರಿ. 1 ವೀಕ್ ಆತ್ರಿ. ಈಗ ಈ ಎಲ್ಲ ಈ ಪ್ಲಾಟ್ ಎಮ್ಟಿ ಆಗೈತ್ರಿ. ಇದು ಹಾರ್ವೆಸ್ಟಿಂಗ್ ಆಗೈತಿ. ಹಾಂ ಹಾಂ ರೀ ಇದು ಪ್ಲಾಟ್ ಖಾಲಿ ಆದ ಬಳಕ ಇದಕ್ಕೆ 1 ವಾರ ರೆಸ್ಟ್ ಕೊಡ್ತೇವೆ ನಾವು. 1 ವಾರ ರೀ 1 ವಾರ ರೆಸ್ಟ್ ಕೊಡ್ತೇವೆ ರೀ. 1 ವಾರ ಆತು. ಈಗ ನಾಳೆ ನಾಡ್ದ ಇದನ್ನು ನಾವು ಈ ಪ್ಲಾಟ್ ಏನೈತ್ರಿ ಹಾಂ ರೀ ಇವೆಲ್ಲ ಈ ಉಲ್ಲಂಡ್ ಅಟ್ಟ ಬಿಟ್ಟ ಇವೆಲ್ಲ ಮಗ್ಲಿಕಿನ ಕಡ್ಡಿಗಳೆಲ್ಲ ಕಟ್ ಮಾಡಿ ಹೋಗ್ಬಿಡ್ತೇವೆ. ಇವನ್ನೆಲ್ಲ ರೀ ಇದು ಈಗ ಯಾಕೆ ಮಾಡ್ಬೇಕಂದ್ರೆ ಇದಕ್ಕೆ ಮಾರ್ಚ್ ಎಂಡ ಮಾರ್ಚ್ ಕೊನೆಯ ವಾರ ಇದಕ್ಕಂದ್ರೆ ಏಪ್ರಿಲ್ ಮೊದಲೇ ವಾರನ್ಯಾಗ ಹಾಂ ರೀ ಇದನ್ನು ನಾವು ಮಾಡ್ಕೋಬೇಕ್ರಿ. ಇದನ್ನ ಕಡ್ಡಿ ಕಟ್ ಮಾಡ್ಕೋಬೇಕು ನಾವು ಈ ಒಟ್ಟು ಈ 15 ದಿನದಾಗ. ಹಾಂ ಹಾಂ ರೀ ಈಗ ಹಿಂದೊಂದು ವಾರ ಮಾರ್ಚ್ನಾಗ ಏಪ್ರಿಲ್ ಮೊದಲೇ ವಾರನ್ಯಾಗ ಇದನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕ್ರಿ. ಈಗ ನಾಳೆ ನಾಡ್ದು ಸ್ಟಾರ್ಟ್ ಮಾಡ್ತೇವೆ ನಾವು ಇತ್ತು. ಹಾಂ ರೀ ಈಗ ಕಟ್ ಮಾಡಿ ಹೋಗ್ಕೊಂಡೇವು ಅಂದ್ರೆ ಇದೆಲ್ಲ ಪೂರ ಒಣ ಗಿಡ ಆಗಿಬಿಡ್ತೈತಿ. ಈಗ ಒಣ ಗಿಡ ಆದ ಬಳಕ ಭಾಳ ಸಿಗತ್ ಬಳಕ ಸಿಕ್ಕಾಪಟ್ಟೆ ಬಂದಿರ್ತೈತಿ. ಅದು ಒಂದು ಗಿಡಕ್ಕೆ ಸೆಲೆಕ್ಟೆಡ್ ಅಂತ ಕಡ್ಡಿ ಮಾಡ್ಕೋತೇವೆ ನಾವು. ಇವೆಲ್ಲ ಸೆಲೆಕ್ಟೆಡ್ ಕಡ್ಡಿ ದಮ್ ಇದ್ದದ್ದು ಹಿಂಗೆ ಕೆಳಗಡೆ ಬಂದಿರ್ತಾವೆ. ಕೆಳಗಡೆ ಬಂದಿದ್ದು ಎಲ್ಲ ತಗೋತೇವೆ ರೀ. ಹಾಂ ರೀ ಅದು ಚಿಗತ್ ಬಂದ ಬಳಕ ಹಾಂ ಹಾಂ ರೀ ಒಂದು 7-8 ಎಲಿ ಬಂದ ಬಳಕ ರೀ ಹಾಂ ರೀ 4 ಕಣ್ಣಿಗೆ ಇದು ನೀವು ಎಲ್ಲ ಇದನ್ನ ಚಾಟಿಂಗ್ ಮಾಡಿಗಳೇ ರೀ. ಎಷ್ಟು ತಿಂಗಳು ಸಿಗ್ತಾವ್ರಿ? ಒಂದು 15-20 ದಿನಕ್ಕೆ ನಮ್ಗೆ ಹೊರಗೆ ಬರೋದ್ರಿ ಅದು. ಹಾಂ ಈ ಬ್ಯಾಸಿಗೆ ಇರೋದ್ರಿಂದ ಹಾಂ ರೀ ಎಲ್ಲ ಗಿಡ ಎಲ್ಲ ಡ್ರೈ ಆಗಿರ್ತಾವೆ. ಈಗ ಮಳೆ ಆದವು ಅಂದ್ರೆ ಒಂದು 15 ದಿನದಾಗ ಹೊರಗೆ ಕಾಣ್ಸಕ್ಕೆ ಚಲೋ ಆಕತ್ರಿ. ಚಲೋ ಆಕರಿ. ಇದು ತೊಯ್ತು ಅಂದ್ರೆ ಮಿದು ಆಕತ್ರಿ ಕಣ್ಣು. ಹಾಂ ಇದು ಫುಲ್ ಹಾರ್ಡ್ ಆಗಿರ್ತಾವೆ ಈ ಬ್ಯಾಸಿಗೆಗೆ. ಹಾಂ ಹಾಂ ರೀ ಇದನ್ನು ನಾವು ಕಟ್ ಮಾಡಿ ತಗೊಂಡೇವು ಅಂದ್ರೆ ರೀ ಹಾಂ ರೀ ಮತ್ತು ವಾಪಸ್ ಇದೇ ಥರ ಕಡ್ಡಿ ಬರ್ತಾವೆ. ಆಗ ಏನು ಮಾಡ್ತೇವೆ ನಾವು ಕಡ್ಡಿ ಸೆಲೆಕ್ಟ್ ಮಾಡ್ಕೋತೇವೆ. ಒಂದು ಲೆವೆಲ್ ಕಡ್ಡಿ ರೀ. ಈ ತಳಗಿದ್ದು ಎಲ್ಲ ತಗೋತೇವೆ. ತಳಗೆ ಬಂದಿದ್ದು ನಮಗೆ ಔಷಧಕ್ಕೆ ಸಿಡಿಯಂಗಿಲ್ಲ ಅತ್ತೇಶನ್ ನಮಗೆ ಮೇಂಟೆನೆನ್ಸ್ ಆಗೋದಿಲ್ಲ ಅಂತೇಳಿ ಹಾಂ ರೀ ಬರೀ ಮ್ಯಾಲೆ ಅಡ್ಡ ಬಿಡ್ಕೋತೇವೆ ರೀ. ಒಂದು ಗಿಡಕ್ಕೆ ಒಬ್ಬೊಬ್ರು ಏನು ಮಾಡ್ತಾರೆ ರೀ 30 ಬಿಡ್ಕೋತಾರೆ. ಅಂದ್ರೆ ಈ ಕಡೆ 15 ಈ ಕಡೆ 15 ಹ್ಞೂ ಹಿಂಗೆ ಕಡ್ಡಿ ಬಿಡ್ಕೋತಾರೆ ರೀ. ಒಬ್ಬೊಬ್ರು 20 ಬಿಡ್ಕೋತಾರೆ. ಈ ಕಡೆ 10 ಆ ಕಡೆ 10. ಹಾಂ ಮಾರ್ಕೆಟ್ ಮಾಡೋರು 10 ಬಿಡ್ಕೋತಾರೆ ರೀ. ಹಾಂ ರೀ ನಾವು ಮಣಕ್ ಮಾಡೋರು 30 ಅಂದ್ರೆ ಡ್ರೈ ಗ್ರೇಪ್ಸ್ ಮಾಡೋರು ನಾವು 30 ಬಿಡ್ಕೊಂಡಿರ್ತೇವೆ. ಜಾಸ್ತಿ ಇಳುವರಿ ಬಂದ್ರೆ ಹಿಡಿತೈತಿ ನಮಗೆ. ಅಂದ್ರೆ ನಾವು ಮಾರ್ಕೆಟ್ ಮಾಡೋ ಸಲುವಾಗಿ ಹೆಚ್ಚು ಕಡಿಮೆ ನಾವು ಬೆಳೆ ಆಗಲ್ರಿ ಕಾಯಿ. ಹಾಂ ರೀ ಬರೀ ಮಣಕ್ ಮಾಡೋ ಸಲುವಾಗಿ ಬೆಳೆದಿರ್ತೇವೆ. ಎಲ್ಲ ಕಟ್ ಮಾಡ್ಕೊಂಬಿಡಕ್ಕೆ ಹಿಂಗೆ ಕಡ್ಡಿ ಏನು ಬರ್ತಾವೆ ರೀ ಹಾಂ ರೀ 4 ಕಣ್ಣಿಗೆ ನಮ್ಮ ಕಡೆ ಸೂಪರ್ ಸಬ್ಕಿನ್ ಅಂತ ಮಾಡ್ತೇವೆ ರೀ. ಸಬ್ಕಿನ್ ಮಾಡ್ಕೋತೇವೆ. ಹಾಂ ಹಾಂ ಇದು ಕಡ್ಡಿ ಇದ್ದಾಗ ಬಂದಿರೋದ್ರಿ 4 ಕಣ್ಣಿಗೆ ಒಂದು ಬಾಟ ಮಾಡಿಸ್ತೇವೆ. ಹಾಂ ರೀ ಎಲ್ಲ ಮಗ್ಲಿಕಿನ ಸವರ್ಕೋತೇವೆ ರೀ ತರು. ಹಾಂ ರೀ ಇಲ್ಲಿ ಮತ್ತೊಂದು ಹೊಡೆದು ಬರ್ತೈತಿ. ಇಲ್ಲಿ ಐತೆ ನೋಡ್ರಿ ಉದಾಹರಣೆಗೆ ಅಂದ್ರೆ ಇಲ್ಲಿ ಮೊದಲು ಮಾಡಿದ್ದು ಕಾಯಿ ಎಂಟೆ ಆಗೈತೆ ಅಂದ್ರೆ ಹಾಂ ರೀ ಇಲ್ಲಿ 4 ಕಣ್ಣಿಗೆ ಒಮ್ಮೆ ಇಲ್ಲೊಮ್ಮೆ ಕಟ್ ಮಾಡ್ಕೊಂಡಿರ್ತೇವೆ ರೀ. ಹಾಂ ರೀ ವಾಪಸ್ ಮತ್ತೆ 4 ಕಣ್ಣಿಗೆ 1 2 3 4 1 2 3 4 ಮತ್ತೊಮ್ಮೆ ಕಟ್ ಮಾಡ್ಕೋತೇವೆ ರೀ. ಹಾಂ ಹಾಂ ಕಟ್ ಮಾಡ್ಕೊಂಡು ಇಲ್ಲಿಗೆ ನಾವು ಇದನ್ನು ಕಾಯಿ ಮುಂದೆ ಅಕ್ಟೋಬರ್ ಒಟ್ಟಿಗೆ ಈ ಪ್ಲಾಟ್ ರೆಡಿ ಮಾಡ್ಕೋತೇವೆ ನಾವು. ಹಾಂ ಹಾಂ ಕಡ್ಡಿ ಸೆಲೆಕ್ಟ್ ಮಾಡ್ಕೊಂಡು ಸಬ್ಕಿನ ಮಾಡ್ಕೊಂಡು ಒಳಗಿಂದೆಲ್ಲ ಹೊಲಸೆಲ್ಲ ತೆಗೆದು ಹಾಂ ನಮಗೆ ಕಾಯಿ ಆಗುವಂಥದ್ದು ಗೊತ್ತಾಗತ್ತೆ ರೈತರಿಗೆ. ನಮ್ಗೆ ಗೊತ್ತಾಗಿರ್ತೈತಿ ಇಂತಿಂತಾವು ಹಿಂಗೆ ಕಾಯಿ ಹಾಕವು. ಹಾಂ ಇದನ್ನು ಯಾವ ಥರ ಮಾಡ್ಕೋಬೇಕಂತೇಶಂದ ಇಷ್ಟು ಮಾಹಿತಿ ಐತ್ರಿ ಇದ್ರಾಗ. ಇದನ್ನು ರೆಡಿ ಮಾಡ್ಕೊಂಡೇವು ಅಂದ್ರೆ ಅಕ್ಟೋಬರ್ ಮೊದಲೇ ವಾರನ್ಯಾಗ ಸ್ಟಾರ್ಟ್ ಮತ್ತು ಕಾಯಿ ಸೀಸನ್ ಕಾಯಿ ಸ್ಟಾರ್ಟ್. ಇಷ್ಟೊತ್ತಕ ನಾವು ಮಾರ್ಕೆಟ್ದು ಏನಲ್ರಿ. ಈಗ ನಾವು ಕಾಯಿ ಕಟ್ ಮಾಡತ್ತಿದ್ದು ಡ್ರೈ ಗ್ರೇಪ್ಸ್ ಮಾಡೋ ಸಲುವಾಗಿ ಅತ್ತೇಶಂದ ಬೆಳೆಸಿದ ಕಾಯಿ ಐತಿ ಅದು. ಹಾಂ ರೀ ಇಷ್ಟು ಮಾರ್ಬೋದಲ್ಲ ನಮ್ಗೆ ಲಾಭ ಬಂದಾಗ ಮಾರ್ಬೋದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ಸಿಂದ ನಾವು ಡ್ರೈ ಗ್ರೇಪ್ಸ್ ಮಾಡ್ತೇವೆ. ನೀವು ಮಾಡ್ತೀರೇನ್ರಿ? ಇಲ್ಲೇ ಮಾಡ್ತೇವೆ ರೀ. ಅದು ಮುಂದಿನ ಪ್ರೊಸೆಸ್ ಏನಿರ್ತದೆ ಅಂತ ನಿಮ್ಗೆ ತೋರಿಸ್ತಾನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.